ಸುಮಾರು 18 ವರ್ಷಗಳಿಂದ ಪೆರಿಫೆರಲ್ ರಿಂಗ್ ರೋಡ್ ವಿಚಾರ ನೆನೆಗುತ್ತಿಗೆ ಬಿದ್ದಿದೆ. ಅನೇಕ ತೀರ್ಮಾನ ಸರ್ಕಾರ ತೆಗೆದುಕೊಂಡಿದೆ. ಹಿಂದಿನ ಸರ್ಕಾರ ಮಧ್ಯ ಕೋರ್ಟ್ ಕೂಡ ಅನೇಕ ಆದೇಶಗಳನ್ನು ಕೊಟ್ಟಿದೆ. ಅದು ಯಾವ ರೈತನಿಗೂ ಜಮೀನು ಕಳ್ಕೊಡೋರ್ಗೂ ಸಹಾಯ ಆಗ್ತಾ ಇಲ್ಲ ಅನ್ನೋದು ಅವ್ರನ್ನೆಲ್ಲ ನೋವು. ನೀವು ನಮಗೆಲ್ಲ ಎನ್ಒಸಿ ಕೊಡಬೇಕು ಅಂತ ಬಹಳ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾನು ನನ್ನ ಕಾಲದಲ್ಲಿ ಯಾವುದೋ ಡಿನೋಟಿಫಿಕೇಶನ್ ಅವಕಾಶ ಕೊಡೋದಿಲ್ಲ ಅಂತ ನಾನು ನೇರವಾಗಿ ಹೇಳಿದ್ದೇನೆ. ಈ ಮಧ್ಯದಲ್ಲಿ ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಕೆಲವರೆಲ್ಲ ಒಳ್ಳೊಳ್ಳೆ ಸಲಹೆ ಕೊಟ್ಟಿದ್ದಾರೆ, ಕೆಲವರು ನೋವು ಅನುಭವ ಹೇಳ್ಕೊಂಡಿದ್ದಾರೆ, ಆಸ್ತಿಗಳು ಕಳ್ಕೊಳ್ತಾ ಇದ್ದಾರೆ. 2013 ಪರಿಹಾರ ಕೊಡುವಂತ ಕೇಳ್ತಾ ಇದ್ದಾರೆ. 2013 ಪರಿಹಾರಕ್ಕೂ ಕಾನೂನಲ್ಲಿ ಸ್ವಲ್ಪ ಒಂದು ಜಡ್ಜ್ಮೆಂಟ್ ನಮಗೆ ಅಡ್ಡ ಬರ್ತಾ ಇದೆ. ಸೊ ಎಲ್ಲ ವಿಚಾರ ಕೂಡ ಅವರ ಸಲಹೆ ಎಲ್ಲ ಕೇಳಿದ್ದೀನಿ. ನಾನು ಮುಂದಕ್ಕೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ತೀನಿ. ಅದಾದ್ಮೇಲೆ ನಾನು ಕ್ಯಾಬಿನೆಟ್ಗೆ ಮತ್ತು ನಮ್ಮ ಚೀಫ್ ಮಿನಿಸ್ಟರ್ಗೆ ನಾನು ಸಪರೇಟ್ ಆಗಿ ಮಾತಾಡ್ಬಿಟ್ಟು ಐ ವಿಲ್ ಟೇಕ್ ಇಟ್ ಫಾರ್. ಸುಪ್ರೀಂ ಕೋರ್ಟ್ ಅಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಸರ್. ಸುಪ್ರೀಂ ಕೋರ್ಟ್ ಈಗ ನಿಮ್ಗೆ ಬಿಗ್ ರಿಲೀಫ್ ಕೊಟ್ಟಿರೋದು ಏನ್ ಹೇಳ್ತೀರಾ? ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿತ್ತು. ನನಗೆ ಏನೋ ಗೊತ್ತಿಲ್ಲ. ನನಗೆ ಅಲ್ಲಿ ಯಾರೋ ಬಂದು ಕಿವಿಲಿ ಹೇಳ್ತಾ ಇದ್ರು. ನನಗೆ ವಿಚಾರ ಗೊತ್ತಿಲ್ಲ. ನನಗೆ ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಇದೆ. ನನ್ನ ಮೇಲೆ ಏನೇ ಸುಳ್ಳು ಕೇಸು ಎಲ್ಲ ಹಾಕಿದ್ರು ಕೂಡ ಕೊನೆಗೆ ನ್ಯಾಯಾಲಯ ನನಗೆ ಗೌರವ ಕೊಡ್ತದೆ ಅನ್ನೋದು ಒಂದು ವಿಶ್ವಾಸ ಇದೆ. ರಾಜ್ಯ ನಾಯಕರೆಲ್ಲ ದೆಹಲಿಗೆ ಹೋಗ್ತಾ ಇದ್ದೀರಾ? ಹೈಕಮಾಂಡ್ ಮುಲಾವ್ ಕೊಟ್ಟಿದೆ ಸರ್, ಸಚಿವರು ಏನಿಲ್ಲ. ಹಿಂದೆ ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಂದಾಗ ಡೇಟ್ ಫಿಕ್ಸ್ ಆಗಿತ್ತು. ಓಮನ್ ಚಾಂಡಿ ಅವರು ತೀರ್ಕೊಂಡ್ರು. ಸೊ ಅದಕ್ಕೋಸ್ಕರ ಕ್ಯಾನ್ಸಲ್ ಆಯಿತು. ಇಲ್ಲೇನೆ ಬೆಂಗಳೂರಲ್ಲೇ ಮೀಟಿಂಗ್ ಮಾಡೋದು ಅಂತ ನಿಗದಿ ಆಗಿತ್ತು. ಅವತ್ತು CLPನೂ ಕ್ಯಾನ್ಸಲ್ ಆಯಿತು, ಈ ಸಭೆನೂ ಕ್ಯಾನ್ಸಲ್ ಆಯಿತು. ಸೊ ಈಗ ಕೆಲವರೆಲ್ಲ ನಾಯಕರುಗಳನ್ನೆಲ್ಲ ಕರೆದಿದ್ದಾರೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೆ ಜವಾಬ್ದಾರಿಯನ್ನು ವಹಿಸಬೇಕಾಗಿದೆ. ಕೆಲವು ಸೀನಿಯರ್ ಲೀಡರ್ಸ್ಗೆ ವಹಿಸಬೇಕಾಗಿದೆ. ಕ್ಯಾಂಡಿಡೇಟ್ಗಳನ್ನ ಯಾವ ರೀತಿ ತೀರ್ಮಾನ ಮಾಡಬೇಕು, ಯಾರು ಮಾಡಬೇಕು, ಏನು ಅಂತ ಅನ್ನೋದು ಇದಕ್ಕೆಲ್ಲ ಈಗಿಂದನೇ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿದೆ. ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿದೆ. ನಾವು ಗ್ಯಾರಂಟಿಗಳನ್ನ ಈಗಾಗಲೇ ನಾವು 4 ಗ್ಯಾರಂಟಿಗಳನ್ನ ಈಗಾಗಲೇ ಜಾರಿ ತರ್ತಾ ಇದ್ದೀವಿ. ಅದನ್ನ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಲಿಕ್ಕೆ ನಮ್ಮೆಲ್ಲ ಮಂತ್ರಿಗಳು, ಶಾಸಕರುಗಳೆಲ್ಲ ಸೇರಿ ಪಾರ್ಟಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅನೇಕ ಸಲಹೆಗಳನ್ನು ಕೊಡಲಿಕ್ಕೆ, ಮಾರ್ಗದರ್ಶನ ಕೊಡಲಿಕ್ಕೆ ನಮ್ಮ ನಾಯಕರುಗಳು ನಮ್ಮನ್ನೆಲ್ಲ ಕರೆದಿದ್ದಾರೆ. ಸೊ ಕೂತ್ಕೊಂಡು ಒಂದು ದಿನ ಜಸ್ಟ್ 2-3 ಮೀಟಿಂಗ್ ಇದೆ. ಅದು ಮುಗಿಸ್ಕೊಂಡು ನಾವು ಬರ್ತೀವಿ. ಸರ್, ಇವತ್ತು ಸಂವಾದ ಆಗಿದೆ. ಇದಕ್ಕೆ ಸಂಬಂಧಪಟ್ಟಾಗ ಮತ್ತೆ ಏನಾದ್ರು ಸಮಿತಿ ಮಾಡ್ತೀರಾ? ಮುಂದೆ ಅದಕ್ಕೆ ಸಭೆ ಮಾಡ್ತೀರಿ? ನಾನು ಅವರ ಅಭಿಪ್ರಾಯ ಎಲ್ಲ ಕೇಳಿದ್ದೀನಿ. ಅವರು ಎಲ್ಲ ನಾವು ಹೇಳಿಕೊಂಡಿದ್ದಾರೆ. ನಾನು ಲೀಗಲ್ ಟೀಮ್ ಹತ್ರನೂ ಮಾತಾಡ್ತೀನಿ. ಈ ಪ್ರಾಜೆಕ್ಟ್ ಅನುಷ್ಠಾನಕ್ಕೆ ತರಬೇಕು. ನಾನು ಯಾವ ಕಾರಣಕ್ಕೂ ನಾನು ಡಿನೋಟಿಫೈ ಮಾಡುವುದಿಲ್ಲ ಅಂತ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲ NOCನೂ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ ನಾನು. ಯಾಕೆಂದ್ರೆ ನಾನು ಎಲ್ಲರೂ ತಗಲಾಕೊಂಡಾಗ ನಾನು ತಗಲಾಕೊಳ್ಳೋಕೆ ತಯಾರಿಲ್ಲ. ಯಾಕಂದ್ರೆ ಸುಮ್ಮನೆ ಡಿನೋಟಿಫೈ ಮಾಡಿ ಕೆಟ್ಟ ಹೆಸರು ತಗೊಳಕ್ಕೆ, NOC ಕೊಟ್ಟು NOC ತಗೊಳಕ್ಕೆ ನಾನಂತೂ ತಯಾರಿಲ್ಲ.